ಕರ್ಣ, ನನ್ನೊಡನೆ ಬರುವೆಯಾ? ಪರಮಾತ್ಮ, ಪರಮಾತ್ಮ ಹರೇ ಪಾವನ ನಾಮ. ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪಾಮರನೋಳು ಕೃಪೆಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಕರ್ಣ, ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೇನೆ. ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೇನೆ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ದೇವದೇವನೇ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಣ ವಾರಿದಿಯ ಸೋಮಂ ಸಮಸ್ತ ಜಗದಾನಂದಂ ವಾರಿದಿಯ ಭವದಾತಂ ನಾ ನಿನಗೆ ಸರಿಸಮನೆ. ಕುಲಹೀನನು ನಾನು, ಕುಲಹೀನನು ನಾನು, ಎನ್ನನುದ್ಧರಿಸಿ ಪಾಲಿಸೋ ಮಾಧವ. ಬಳಲಿದ್ದೇನೆ ಸ್ವಾಮಿ, ಕರುಳನ್ನ ಆದರಿಸಲು.
ಪ್ರೇಮದಲ್ಲಿ ಕಾಯ್ದೆ ಶ್ರೀಲೋಲನೆ ಅತಿಯ ಪ್ರೇಮದಲ್ಲಿ ಕಾಯ್ದೆ ಶ್ರೀಲೋಲನೆ ಅತಿಯ ಪ್ರೇಮದಲ್ಲಿ ಕಾಯ್ದೆ ಪರಮಾತ್ಮ ಹರೇ ಪವನ ನಾಮ ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡು ಬರುವ ಲಕ್ಷಣಗಳು ನಿನ್ನಲ್ಲಿವೆಯಾ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಅವರ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ಅಲ್ಲವೇ ದೇವ? ಕರ್ಣ, ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳಲ್ಲ ಮಾತ, ಕುಲಹೀನನಲ್ಲ ಕೇಳಲ್ಲ ಮಾತ, ರವಿವಂಶದಲವತರಿಸಿದ ರವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಮಾತೆ ನಿನ್ನವಳು ಕುಂದಿ ವರ ಪಾಂಡವರ ಜನನಿ, ಮಾತೆ ನಿನ್ನವಳು ಕುಂದಿ ವರ ಪಾಂಡವರ ಜನನಿ, ಕರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಕರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆ ನಂದನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ತಳಮಳವೇ ತಕ್ಕೆ ಮನದ ಚಿಂತೆ ದರೆ, ತಳಮಳವೇ ತಕ್ಕೆ ಮನದ ಚಿಂತೆ ದರೆ, ಅಮಿತ ಭುವನದ ಸ್ಥಿತಿಯ ಪಡೆವೆ, ಅಮಿತ ಭುವನದ ಸ್ಥಿತಿಯ ಪಡೆವೆ, ಕನತರವೆನಿಸಿದ ಮೇದಿನಿಗಳು ನೀ. ಕರ್ಣ, ಹೌದು ಕರ್ಣ, ಕನತರವೆನಿಸಿದ ಮೇದಿನಿಗಳು ನೀ, ಮಹಾಮಹಿಮನೆ ನೆನಿಸಿ ಮೆರವ ರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು, ಕುಂತಿ ದೇವಿಯೇ ನಿನ್ನ ಜನನಿ. ಕರ್ಣ, ಏನು ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಜನನಿ. ಇದೇನು ಪರಿಹಾಸ್ಯವೇ ದೇವ? ಓಹೋ, ನಾನು ಮರೆತಿದ್ದೆ, ಇದು ಯುದ್ಧದ ಕಾಲ, ಅದರಲ್ಲಿಯೂ ತಾವುಗಳು ಪಾಂಡವರ ಪಕ್ಷಪಾತಿಗಳು. ಹೀಗಿರುವಾಗ ಈ ಪಾಪಿ ಕರ್ಣನನ್ನು ಇಷ್ಟೊಂದು ವಿಧವಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು
ದಿವ್ಯ ಸಿಂಹಾಸನವೇರಿ ರಾಜ್ಯಭಾರ ಮಾಡಬೇಕಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವುದು ನಿನ್ನ ಧರ್ಮವೇ? ಯೋಚಿಸಿ ನೋಡು. ಅಂತಿಮ ಕಾಲದಲ್ಲಿ ಸಮರೋತ್ಸಾಹಭರಿತನಾದ ನನ್ನನ್ನು ಇಂತಹ ಉಭಯ ಸಂಕಟದಲ್ಲಿ ನನ್ನನ್ನು ಸಿಲುಕಿಸಬೇಡ ದೇವಾ. ಪಾಂಡುಕುವರರ ಸೇರುತ್ತ ನೀನು ಕರ್ಣ, ಪಾಂಡುಕುವರರ
ಅನುಜರ ಸೇರೈ ಕರುಣವ ತೋರೈ ಕರ್ಣ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ನೀ ಬಾರೈ ಸುರದಿರ ಶರದರ ಶರಣವ ಪೊರೆವನೆ ಕರ್ಣ ಸುರದಿರ ಶರದರ ಶರಣವ ಪೊರೆವನ್ ಮಾತನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ದಾನ ಶೂರನೆ ಕಾಂತಿಯ ಬಿರುದ ಕರ್ಣ ಕರ್ಣ ದಾನ ಶೂರನೆ ಕಾಂತಿಯ ಬಿರುದ ವರಸಿನಾನಿಗ ವರಗುಣಶೀಲ ವರಸಿನಾನಿಗ ವರಗುಣಶೀಲ ಮರಯುತ ಪ್ರೇಮಿ ಸುಕೃತ ಕಾಮಿ ಮರಯುತ ಪ್ರೇಮಿ ಸುಕೃತ ಕಾಮಿ ವಾನಿಷ್ಕಾಮಿ ವಾನಿಷ್ಕಾಮಿ ಸುರದಿರ ಶರದರ ಶರಣವ ಪೊರೆವನೆ ಸುರದಿರ ಶರದರ ಶರಣವ ಪೊರೆವನೆ ಮಾತನು ಪ್ರೇಮದಿ ಲಾಲಿಸು ವೀರ ಲಾಲಿಸು ವೀರ ಲಾಲಿಸು ವೀರ ಕರ್ಣ ನನ್ನ ಮಾತನ್ನು ಸತ್ಯವೆಂದು ನಂಬು ಸತ್ಯ ಸತ್ಯವೆಂದು ನಂಬಲು ಬಲವಾದ ಆಧಾರವಾದರೂ ಏನು ದೇವ? ಕರ್ಣ ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಷ್ಟ ಮುನಿಗಳಿಂದ 5 ಉಪದೇಶ ಮಂತ್ರಗಳನ್ನು ಪಡೆದವು. ಅವುಗಳು ಫಲಿಸುತ್ತವೋ ಇಲ್ಲವೋ ಎಂದು ಮನದಲ್ಲಿ ಅನುಮಾನಪಟ್ಟು ಅವುಗಳಲ್ಲಿ ಒಂದಾದ ಸೂರ್ಯ ಮಂತ್ರವನ್ನೂ ಜಪಿಸಿದಳು. ಆಗ ನೀನೂ ಜನಿಸಿದೆ. ದೇವ, ಲೋಕಾಪೋದಕ್ಕೆ ಎದುರಿದ ನೀನು ಲೋಕಾಪೋದಕ್ಕೆ ಎದುರಿನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ. ಸೂತರು ನಿನ್ನನ್ನು ಬಹು ಪ್ರೀತಿಯಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಮಾತನ್ನು ಕೇಳು. ಪಾಂಡವರನ್ನು ಕೌರವರು ನಿನ್ನ ಪಾದದ ಬಳಿ ಕೇಳುವೆನು. ಅವರನ್ನು ಸಾಮಂತಾಜಿರಾಜನನ್ನು ಒಲಿಸಿಕೊಂಡು ದಿವ್ಯ ಸಿಂಹಾಸನವೇರಿ ರಾಜ್ಯಭಾರ ಮಾಡುವಂತೆ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರ ತಿಳಿಯದೇ ದೇವ? ತಿಳಿಯದು ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ, ಆ ಕರ್ಣನಾರು ಆತನನ್ನು ನೋಡಿದಾಗಲೆಲ್ಲ ನನ್ನಲ್ಲಿ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ನಾನು ಇಲ್ಲಿಯವರೆಗೂ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿರಲಿಲ್ಲ. ಈಗ ತಾನೇ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ವೀರ. ನಾನು ಬಂದು ಬಹಳ ವೇಳೆ ಆಯಿತು. ನಾನು ಹೊರಡಲೇ? ತಮ್ಮ ಚಿತ್ತ ದೇವ. ಹಾ ಕರ್ಣ ದೇವ, ಹಿಂದೆ ಇಂದ್ರನಲ್ಲಿ ಮೋಸ ಹೋದಂತೆ ಈ ಬಾರಿಯೂ ಮೋಸ ಹೋಗಬೇಡ. ಆಗಬಹುದು ದೇವ. ನುಡಿಯತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಪುಟ್ಟ ಹನುಜರು. ಇನ್ನು ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನನಿ ಜನಕರು. ಇನ್ನು ಯಾರೊಡದ ಯುದ್ಧಕ್ಕೆ ನಿಂತರು ದಶದಿಕ್ಕುಗಳಿಂದಲೂ ದಶನಾಮಗಳಿಂದಲೂ ಕೂಡಿ ಯಾರೊಡದ ಯುದ್ಧಕ್ಕೆ ನಿಂತರು ಅಪ್ಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಅರ್ಜುನ. ಅರ್ಜುನನು ನನ್ನ ಸಹೋದರನೇ.
ಅರ್ಜುನ ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಶಪಥಗೈದಿರುವೆನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಕೋಡಿಯಲ್ಲಿ ಕೊತ್ತಿ ಹೋಗುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಕಲಿಸಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಈಗ ಇಂಥವರೇ ಬಂಧು ವರ್ಗದವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು, ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿದ ನೀನು ಪಾಂಡು ಕುಮಾರನನ್ನೇ ಕೊಲ್ಲಲು ನಿಂತಿರುವೆಯಲ್ಲೋ. ಕೊಲ್ಲಲೇ ಪಾಂಡು ಕುಮಾರ, ಕೊಲ್ಲಲೇ ಕೊಲ್ಲಲೇ ಪಾಂಡು ಕುಮಾರರ, ಕೊಲ್ಲಲೇ ದುರದೋಳ್ ತಮ್ಮಂದಿರನ್ನ ಕೊಲ್ಲುವುದೇ. ಬಿಟ್ಟೊಡೆ ಹೊಲದಾಂ ಬಿಟ್ಟೊಡೆ ಸ್ವಾಮಿ ಕೌರವೇಂದ್ರ, ಈ ಧರಣಿಯೋಳ್ ಸುಖ ಸಂಪತ್ತಿನಿಂದ ಬಾಳ್ವನೇ. ಛಲದಿನ್ ಪಾರ್ಥನರುಂಡವಂ ತರಿದು, ಛಲದಿನ್ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕನ ತುತ್ತಾಗಲೇ. ನಾನ್ ಸಾಯಲೇ. ವಾಸುದೇವ, ದೀನದಯಾನಿಧಿ ಪರಮಾತ್ಮ, ನಿನ್ನನ್ನು ಬಿಟ್ಟು ಬೇರೆ ಗತಿಯ ಆತ್ಮೀಯರ ಸಜ್ಜನದಿಂದ ಪರಿಚಯಿಸಲ್ಪಟ್ಟೆ. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ಜೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದ ಅಪಮಾನವೂ ತಾಳಲಾರೆನು. ರಾಜನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದಿದ್ದಾಯ್ತು. ಇನ್ನು ನನ್ನ ಕಷ್ಟ ಕಾಪಣೆಗಳು ಕಳೆದಿದ್ದಾದರೂ ಎಂದು ಕೊನೆಗೆ 2 ದಿನ ಸುಖವಾಗಿರೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೆ ಒಬ್ಬ ಮನ, ಹೆಜ್ಜೆ ಹೆಜ್ಜೆಗೆ ಒಬ್ಬ ಮನ. ಚೇವಿದಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣೆನಲ್ಲ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏಕೆ ಚಿಂತಿಪೆ ನೃಪದ ನಂದಿನಿ, ಏಕೆ ಚಿಂತಿಪೆ ನೃಪದ ನಂದಿನಿ, ದುಗುಡ ಬಿಡು ಅಭಯ ಬಿಡು ಪರಮ ತತ್ವನೇ, ದುಗುಡ ಬಿಡು ಅಭಯ ಬಿಡು ಪರಮ ತತ್ವನೇ. ಪ್ರಿಯೇ ಏಕೆ ಚಿಂತಿಪೆ ನೃಪದ ನಂದಿನಿ,
ದುರದೆ ದುರುಳ ಕೌರವರನ್ನು ತೊಡೆ ಮುರಿದು ಮುದ ತರುವೆ. ದುರದೆ ದುರುಳ ಕೌರವರನ್ನು ತೊಡೆ ಮುರಿದು ಮುದ ತರುವೆ. ಕಡುಮದಾನರವರನ್ನು ಒದಿಸದ ಬಿಡು ರಣದೊಳು. ಕಡುಮದಾನರವರನ್ನು ಒದಿಸದ ಬಿಡು ರಣದೊಳು. ತೊಡೆ ತಟ್ಟಿ ಪುಡಿ ಬುಟ್ಟಿ ಎಡೆ ಮೆಟ್ಟಿ ನಿಲ್ಲುವೆ. ತೊಡೆ ತಟ್ಟಿ ಪುಡಿ ಬುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿಪೆ ನೃಪದ ನಂದಿನಿ ಇವಿನ ವಾಸ ಬ್ರಹ್ಮಣ್ಯಯೋ ಮೆರವೆನು ನಾಂ ತರುಣಿಯೇ. ಇವಿನ ವಾಸ ಬ್ರಹ್ಮಣ್ಯಯೋ ಮೆರವೆನು ನಾಂ ತರುಣಿಯೇ. ಕಪಟತನದ ವಂಚನೆ ಹೃದಯವನ್ನು ಕೀಳುವೆ. ಕಪಟತನದ ವಂಚನೆ ಹೃದಯವನ್ನು ಕೀಳುವೆ. ತೊಡೆ ತಟ್ಟಿ ಪುಡಿ ಬುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ತೊಡೆ ತಟ್ಟಿ ಪುಡಿ ಬುಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿಪೆ ನೃಪದ ನಂದಿನಿ ನೃಪದ ನಂದಿನಿ. ಪ್ರಿಯತಮೆ ಏಕೆ ಏನಾಯ್ತು? ನಿಷ್ಕಾರಣವಾಗಿ ಹೇಳುತ್ತಿರುವೆಯಲ್ಲ, ನನ್ನೊಡನೆ ತಿಳಿಸಬಾರದೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಲ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಪಡಿಸಿದರೆ ನೀವೇ ಅವರ ಬಗ್ಗೆ ಕಾರಣವನ್ನು ತಿಳಿಸಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತುಗಳಿಗಾಗಿ ಅವರು ಆಶೆಯನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯರ ಸಹಾಯ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಏಕೆ ಶಿಕ್ಷಿಸಿದೆವ? ಏಕೆ ಶಿಕ್ಷಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ. ಭಗವತ್ ಸ್ವರೂಪರಾದ ಋಷಿಗಳ ಕಾಕೆ. ಏನು? ಕೈ ಹಿಡಿದ ಪತಿಯನ್ನು ದೂತವಾಗಿ ಪರಮಾಲಿಸಲು ಹಾನಿ ಮುಷಿಗಳು ಆಜ್ಞೆ ಮಾಡಿದಲ್ಲವೇ? ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅದು ಕಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮುರುಗುವೆಯೇ. ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮುರುಗುವೆಯೇ. ಪಾಂಡವಪುತ್ರರ ಪತ್ನಿಯಾಗಿ ನೀನು. ಪಾಂಡವಪುತ್ರರ ಪತ್ನಿಯಾಗಿ ನೀನು. ದಂಡಕ್ಕಿಂತವಂತೆ ಕಡಿ ಕೋಪದಿಂದ ಬಿಡು ಮೌನವೇಕೆ ಕೋಮಲ್ಲ. ಕಡಿ ಕೋಪದಿಂದ ಬಿಡು ಮೌನವೇಕೆ ಕೋಮಲ್ಲಾಗಿಯೇ. ಶಾಂತೆ ಶಾಂತೆ ವರಧೀರಳಾಗಿ ವರ ಪತ್ನಿಯಾಗಿ ಮುರುಗುವೆಯೇ ಮುರುಗುವೆಯೇ ಕೆಳ್ಳೆ. ಪ್ರಿಯತಮೇ, ಅಣ್ಣನ ಒಂದು ದಿನ ಅವಿವೇಕತನದಿಂದ ಈ ನಿಂದನೆಯೋ ನಮ್ಮನ್ನು ಸಾಯುವ ತನಕ ಬಿಟ್ಟಿತ್ತಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ಈ ರೀತಿ ದುಃಖಿಸಲು ಕಾರಣವೇನು? ತಿಳಿಸುವೇನು ಸ್ವಾಮಿ, ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಾಂಬೆ ದೇವಿ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಸ್ವಾಮಿ, ಆಕೆ ನನ್ನ ನೋಡಿ ನಕ್ಕಳು ಪ್ರಿಯ, ನಕ್ಕಳು. ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ದ್ಯೂತನನ್ನು ಸಂಧಿಗಾಗಿ ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟುವೆಯಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ. ಏನು? ದುರ್ಯೋಧನ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶ ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಯಾರು? ಮತ್ತಿನ್ನಾರು, ನಮ್ಮಣ್ಣ
ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರವನ್ನು ಕೊಟ್ಟೆ? ಪ್ರಿಯ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೊಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವವರೆಗೂ ಈ ನನ್ನ ಬಿಚ್ಚು ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನಮ್ಮಗಳೊಡನೆ ಕದನ ಮಾಡೋದರಲ್ಲಿ ನಿನ್ನ ಚತುರತೆಯನ್ನು ಮುಗಿದು ಹೋಯ್ತೆಂದು ತಿಳಿದಿದ್ದೆ. ಸ್ವಾಮಿ, ನೆನಪಿದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಳ ಅಂತ ಕರಾಳದಂತೆ ಸಂಬಂಧಿಸಿದು. ಇನ್ನು ಏನೇನೋ ಹೇಳಿದ್ದೀರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಆಡಿಸಲು ಅಪೇಕ್ಷಿಸುತ್ತಿರುವೆಯ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ಈ ಪ್ರಚಂಡ ಭೀಮನು. ಆಡುವುದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದೇ ನನ್ನ ಇಚ್ಛೆ. ಸುಮ್ಮನೆ ನಾನು ಇಚ್ಛೆ ಏನಾಯ್ತು ಸ್ವಾಮಿ? ಎಷ್ಟೇ ಆಗಲಿ ನೀವು ನಿಮ್ಮನ್ನ ಆಜದರಕರಲ್ಲವೇ? ಸುಮ್ಮನೆ ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ನಾನೀಗ ರಾಜ್ಞಧಾರಕನು ಅಲ್ಲ, ಧರ್ಮ ಪರಾಯಣನಾದ ವಿಧಿಷ್ಠರನು. ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ಕುಳ ಕೌರವನ ಬಾಳು ಗೆಡಿಸುವ ತಾಳು ತಾಳು ನೀಸುವ ಮತಿಯೇ. ಕುಳ ಕೌರವನ ಬಾಳು ಗೆಡಿಸುವ ತಾಳು ತಾಳು ನೀಸುವ ಮತಿಯೇ. ಸೈರಿಸು ಪರಿಯನು ದುರದೊಳು, ಸೈರಿಸು ಪರಿಯನು ದುರದೊಳು. ಈಗಲೇ ಕುರುಕುಲನೆಲ್ಲ ಕದಬಡಿಯುವೆನು ಕಾಂತೆಯೇ. ದುರದೊಳೀಗಲೇ ಕುರುಕುಲನೆಲ್ಲ ಕದಬಡಿಯುವೆನು ಕಾಂತೆಯೇ. ದುರುಳ ಕೌರವರ ಸಿಗಿದು ಬಗೆಯುವೆ, ದುರುಳ ಕೌರವರ ಸಿಗಿದು ಬಗೆಯುವೆ. ಸೈರಿಸು ಪರಿಯನು ದುರದೊಳು, ಸೈರಿಸು ಪರಿಯನು. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನನ್ನು ಹೊರತು ಮತ್ತಾರೂ ಶಕ್ತರಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ಸಾಧ್ಯವಿಲ್ಲ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿಚ್ಚು ಬಿರುಗುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವು ಕೊಡಬಲ್ಲದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನು. ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುತ್ತೇನೆ. ಈ ಸಂಧಿಯು ನಿಮಗೆ ಉಚಿತವಾಗಿ ಕಾಣುವುದು. ಅರ್ಜುನನು ಅನುಮೋದಿಸುತ್ತಿರುವನು, ನಕಲ ಸಹದೇವರು ಸುಮ್ಮನೆ ಇರುವರು. ಈ ದಾಸ್ಯ ವೃತ್ತಿಯ ಪಾಂಡವರ ಕಳಂಕವನ್ನು ನಾನು ಭವಿಸಿದೆನು. ದರಿದ್ರ ಭಿಕ್ಷುಕನಂತೆ ಕಂಡವರ ಮನೆಯಲ್ಲಿ ಸಂಧಿಯಾಚನೆ ಮಾಡುವುದಕ್ಕೆ ನಾವು ಪಾಂಡುರಾಜೇಂದ್ರನ ಪುತ್ರನಾಗಿ ನಾವು ಪಡೆಯಲಿಲ್ಲ. ಇದು ನಿಮಗೆ ಸಹಿಯಾಗಿ ಕಾಣಬಹುದು. ನಾನಿನ್ನೊಂದು ಗಳಿಗೆನೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಕುರುಕುಲವನ್ನೆಲ್ಲ ಸಮೂಲವಾಗಿ ನಾಶ ಮಾಡಬಲ್ಲ. ನೀವು ನಿರ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿತನ್ನ ನಾನು ಮಾಡುತ್ತೇನೆ. ಇಲ್ಲಿ ಪ್ರಿಯ ಸಹೋದರ, ಮುನಿಸೇತಕ್ಕೆ ನಿನಗಿ ಪರಿ ಎಡಗುಣರಿ ಭೀಮಸೇನ ಅನುಜಾತನ ಸೈರಿಗುದು ವನ ಸೈರಿಸಿ ಶಾಂತನಾಗೋ ಭೀಮಾ
ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮ್ಮೆಲ್ಲರಿಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರೋಧವಾಗಿ ಯುದ್ಧವು ಪ್ರಾರಂಭಿಸುವುದು ಅನುಚಿತ. ಮಾಲಿನಿ ಮನದ ವೇದನೆ ನೇಗಿತೋ ಸಮಯವಿದೆಯ ಕರುಣಿ ಏದಕ್ಕೆ ಇದು ಗುಣವೋ. ಮಾಲಿನಿ ಮನದ ವೇದನೆ ನೇಗಿತೋ ಸಮಯವಿದೆಯ ಕರುಣಿ ಏದಕ್ಕೆ ಇದು ಗುಣವೋ. ಧರ್ಮಜನಮಯ ನಿರ್ಮಲ ಪ್ರಾತೃವೋ ಧರ್ಮಜನಮಯ ನಿರ್ಮಲ ಪ್ರಾತೃವೋ ನೀರುವುದುಂಟೆ ಪರಿಚಿತದೆ ನುಡಿಯ ನೀರುವುದನುಚಿತ ಪರಿಚಿತದೆ ನುಡಿಯ ಸೈಪುದು ಮನದೊಳ್ಳು ತಾಪವ ಕರುಣೆ ಸೈಪುದು ಮನದೊಳ್ಳು ತಾಪವ ಕರುಣೆ. ಧರ್ಮದಿಂದ ತನ ಕಾರ್ಯ ಸಾಧಿಸಿ ಕೋಮಲ ಹೃದಯಲು ಕೊರಗಲು ಸರಿಯೇ. ಧರ್ಮದಿಂದ ತನ ಕಾರ್ಯ ಸಾಧಿಸಿ ಕೋಮಲ ಹೃದಯಲು ಕೊರಗಲು ಸರಿ. ಸಾರ ಸಾಕ್ಷಿನಿ ನರಿಯದೈ ಪರ್ಯ ಸಾರ ಸಾಕ್ಷಿನಿ ನರಿಯದೈ ಪರಿಯದಿತ್ತು ನಿಂತು ವಿಕೋಪ ಕಳವೆ ಎಕ್ಕಿತ್ತು ನಿಂತು ವಿಕೋಪ ಕಳವೆ. ಮಾಲಿನಿ ಮನದ ವೇದನೆ ನೀಗಿತು ಸಮಯವಿದೆಂತರಿಕೆಯ ಕರುಣೆ ಎದಗೆ ಇದು ಗುಣವೋ. ಪಾಂಚಾಲಿ, ಇದಕ್ಕೇನು ಹೇಳುವೆ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯೋದು ನಿಮಗೆ ಉಚಿತವಲ್ಲ ಪ್ರಾಣೇಶ್ವರ. ಪಾಂಚಾಲಿ, ಯುದ್ಧದಂತೆ ಶಾಂತಿ ಸಂರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮ ಎಂಬುದು ನೀವು ತಿಳಿದಿಲ್ಲ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾವು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ನಡೆಸುತ್ತಿರಬೇಕು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದ್ದೀರಿ. ಕುಲ ಪುರೋಹಿತರನ್ನು ಕಳಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳಿಸಿದ ಆ ದುರ್ಯೋಧನ, ಇದರ ಪರಿಜ್ಞಾನವೇ ನಿಮಗಿಲ್ಲದಾಗಿ ಹೋಯ್ತಲ್ಲವೇ. ಈಗ ಶ್ರೀಕೃಷ್ಣನನ್ನು ಕಳುಹಿಸಿದ್ದೀರಿ, ಪುನಃ ಅಪಮಾನ ಪಡಿಸಿದಿರಲ್ಲ ಎಂಬುದು ನನ್ನ ಚಿಂತೆಯಾಗಿರುವುದು. ಆಹಾ, ಏನೀ ಕೋಲಾಹಲ! ಅಣ್ಣ, ಅಣ್ಣ
ನಿನ್ನ ತಂಗಿಯ ವಂದನೆಗಳನ್ನು ಸ್ವೀಕರಿಸು. ನಿನಗೆ ಮಂಗಳ. ಅರ್ಜುನ, ಪರಮಾತ್ಮ, ನಾನಿನ್ನು ಹೋಗುವೆನು. ಪಾಂಡುಪುತ್ರರ ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನಮಗೆ. ದಾನೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರೊಳಗಾಗಿ ನನ್ನ ತಾಳ್ಮೆಯು ಮೀರಿ ಹೋಗುವುದು. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿದ್ದೇವೆ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ಆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓ, ಅದೂ ನಡೆಯಿತು. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಇವರ ಇಚ್ಛೆಯಂತೆ ಇವರೇ ಇರಲೇ. ನನಗೆ ತೋರಿತನ್ನು ನಾನು ಮಾಡುತ್ತೇನೆ. ಪ್ರಿಯ, ನಮ್ಮ ಅಣ್ಣನು ಮಾತನಾಡುತ್ತಿರುವನು. ಅವರ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರೊಳಗಾಗಿ ನನ್ನ ತಾಳ್ಮೆಯು ಮೀರಿ ಹೋಗುವುದು. ದೇವ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಅವನೂ ಸಹ. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ವಾಸುದೇವ, ಈ ಸಂಧಿಯ ಮಾತುಗಳು ನನಗೆ ಬೇಡ. ಅಗ್ರಾಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈ ಸಂಧಿ ಹೆಸರಿನಲ್ಲಿ ನಮ್ಮ 5 ಸೀರೆಯನ್ನು ಉಡಿಸಲು ಅಪೇಕ್ಷಿಸುತ್ತಿರುವೆಯ ಯಾದವಾಗ್ರಣಿ, ಯಾಕಯ್ಯ ಈ ಪಾಂಡುಪುತ್ರ ನಿನಗೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಈ ಸ್ವಾಭಿಮಾನ ಶೂನ್ಯತೆ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ? ಯಾಗ್ರ ಸೈನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಬಿಡುವನು. ಭೀಮಸೇನ, ಸ್ವಲ್ಪ ತಾಳಯ್ಯ. ನಿನಗೆ ಇಷ್ಟೊಂದು ಅಸಹ್ಯ ಏಕೆ? ಇಷ್ಟೊಂದು ಕೋಪವಿಲ್ಲದರೆ ಆ ರಕ್ಕಸಿಯನ್ನು ಹಾಳುವುದು ಹೇಗೆ ತಾನೇ ಸಾಧ್ಯ? ನಾನು ಮೊದಲೇ ಹೇಳಿದವೇ, ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯವೆಂದು. ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು ಅಣ್ಣ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ, ಅವನೂ ಸಹ. ನಾನಿಲ್ಲಿರುವುದು ಕೆಲಸವಿಲ್ಲ. ನಾನಿನ್ನು ಹೋಗುವೆನು. ಈ ದುರ್ವಾರ್ತೆಯನ್ನು ಕೇಳಬೇಕನ್ನೋದೇ ನಿಮ್ಮ ಇಚ್ಛೆ ಆಗಿತ್ತು. ಸಾಧಿಸಿರಿ, ಚೆನ್ನಾಗಿ ಸಾಧಿಸಿರಿ. ಭೀಮಸೇನ, ನಿನಗೆ ಯಾಗ್ರಸೈನಿ, ಅಲ್ವ ಸರ್, ಯಾಗ್ರಸೈನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಿಬಿಡುವೆನು. ಭೀಮಸೇನ, ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ದುರ್ಯೋಧನ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸುವನು. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ನನ್ನ ಉದ್ದೇಶ ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಕ್ಷಣಕಾಲ ನನ್ನ ಬಂದಿಯಾಗಿ ನನ್ನ ಪಾದದ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸವೇಕೆ? ಪರಿಹಾಸವಲ್ಲಯ್ಯ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಕ್ಷಣಕಾಲ ದೂರವಿಟ್ಟು ನನ್ನ ಪಾದದ ಬಳಿ ಕೈಕಟ್ಟಿ ಕುಳಿತುಕೋ. ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಚೇರ್ ಕೊಡ್ರಿ. ಈಗಲಾದರೂ ಕುಳಿತುಕೊಳ್ಳುವೆನು. ಬಿಡದ ಹೊರತು ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ನಿನ್ನ ಬಳಿ ಇಟ್ಟುಕೋ. ಯಾದವಾಗ್ನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೇನೆ? ಭೀಮಸೇನ, ಸಂಧಿಯ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ತೆಗೆದುಕೋ ಯಜ್ಞವನ್ನು. ಇದರಿಂದ ನಿನ್ನ ಪತಿಯ ಕರಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸ್ಯವಲ್ಲಮ್ಮ, ಶತ್ರುಗಳ ಹೆಡೆಮುರಿ ಕಟ್ಟುವುದರಲ್ಲಿ ನೀನು ನಿಶ್ಚಿಮಳಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಸಂಧಿಯ ಕೇಳುವುದಿದ್ದರೆ ಅಣ್ಣ ಬಂಧಿಸಲೇ? ಈಗ ಸಮಾನ. ಈಗೆಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಹೊಡುವಾಗಿತ್ತು. ಮಾಡಿದವರು ಮತ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನರಾದ ಆತನ ತಮ್ಮನ ದುಶ್ಯಾಸನ ಈ ಕಾರ್ಯವನ್ನು ಎಸಗಿದನು. ಮತ್ಯಾರಿಂದ ಸಾಧ್ಯ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರು ಆ ದುರಾತ್ಮರು? ಭೀಮಸೇನ, ಅಷ್ಟು ಮಾತ್ರವಲ್ಲ, ದುರ್ಯೋಧನ ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವೆಯಾ? ದೊಡ್ಡ ನುಡಿದ ಕೌರವನು ಹಿಡಿಂಬ ಮತಿಯೇಕೆ? ದೊಡ್ಡ ನುಡಿದ ಕೌರವನು ಹಿಡಿಂಬ ಮತಿಯೇಕೆ? ಕಲೆ ಗುರುತ್ತವ ಕೈವೇ ಕೊಡೆ ನಾನು ರಾಜವ. ಕಡೆ ಗುರುತ್ತವ ಕೈವೇ ಕೊಡೆ ನಾನು ರಾಜವ. ಐವರಿಗೈದು ಗ್ರಾಮವ ಕೊಡೆನು, ಬಲಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಬಲಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜವನ ಮಡಿದಾಗ ಯೋಧನಲ್ಲಿ. ಕೊಡುವೆನು ರಾಜವನ ಮಡಿದಾಗ ಯೋಧನಲ್ಲಿ. ತುಳುಬತ್ತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ? ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರ ಆಸ್ಪಾಂದನದಲ್ಲಿ, ವೀರರತಿಕರ ಘೋಷದಲ್ಲಿ ಎಂದು ಹೇಳಿದನು. ಪರಮಾತ್ಮ, ನನ್ನ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ನಡೆಸಿದವನೆಂದು. ಆದರೆ ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಕೃಷ್ಣ ನಿನ್ನಿಚ್ಛೆ. ಆ ನೀಚ ಕೃತ್ಯ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನು ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ ಧನುಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಉತ್ತರದ ಪ್ರಶ್ನೆ ಇಲ್ಲ ಹಿಡಿಂಬಪತಿ. ಸಮಾಧಾನದಿಂದ ಹೇಳಿ ಕಳಿಸಿದ ಸಂಧಿಯ ಪ್ರಸ್ತಾಪವನ್ನೇ ತಿರಸ್ಕರಿಸದಲ್ಲದೆ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿ ಅಪಮಾನ ಮಾಡಿದ ಆ ಕುರುಕಲಕ್ಕೆ ನನ್ನ ಶಾಸ್ತ್ರಾರು ಧಿಕ್ಕಾರ. ಎಲ್ಲರೂ ಒತ್ತದಿ ಕೇಳಕ್ಕಾಗಲ್ಲ. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅಗ್ರಜ, ನೀನಾದರೂ ಬಿಚ್ಚು. ಧನಂಜಯ, ನೀನಾದರೂ ಬಿಡಿಸು. ಓ, ನೀವು ಯಾರು ಬಿಡಿಸುವುದಿಲ್ಲ ಬಿಡು. ವಾಸುದೇವ, ನೀನಾದರೂ ಬಿಡಿಸು. ನೀನು ಬಿಡಿಸುವುದು ಬೇಡ, ಯಾರು ಬಿಡಿಸುವುದು ಬೇಡ, ನಾನೇ ಬಿಡಿಸಿಕೊಳ್ಳುತ್ತೇನೆ. ಅರಕರ ಮಹಾದೇವ. ಎಲ್ಲಿ ನನ್ನ ಕಲೆ? ಬಲಸೋನ್ನತೆಯ ಕುಲ ಏಡುಗಳನ್ನು ತಡೆ ತಂದು ರಣಗಳನ್ನು ಕಡಿಮೆ ರಣದಾಕ ಮುಗಿಸಿಕೊಳ್ಳೆ. ಬಲಸೋನ್ನತೆಯ ಕುಲ ಏಡುಗಳನ್ನು ತಡೆ ತಂದು ರಣಗಳನ್ನು ಕಡಿಮೆ ರಣದಾಕ ಮುಗಿಸಿಕೊಳ್ಳೆ. ರಣದಾಕ ಮುಗಿಸಿಕೊಳ್ಳೆ. ಪಾಂಡವರ ರಥಿಯ ಕುರುಬನ್ನು ಮುಟ್ಟಿಯ ಸಂಘ ಕೌರವ ಕುಂಟಿಗೆ ಕೀಳೆ.
ದಂಡದಿಂದ ಜನಿಸಿತ್ತು ನಿಜವಾದರೆ ವೀರ ಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಭಯಂಕರ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಸ್ತಳವನ್ನು ಬಡಿದು ಆತನ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಿದನು. ಆ ದರ್ಪಿದ ದುರ್ಯೋಧನ ತೊಡೆಯನ್ನು ಈ ಗದಾ ದಂಡದಿಂದ ಮುಡಿದು ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಈಗ ನಿನ್ನ ಪಾದವೇ ಸಾಕ್ಷಿ.